ಅಯ್ಯಯ್ಯೋ ಫೋನ್ ಬೇರೆ ಬಡ್ಕತ್ತದೆ. ವಾ ಬಿಟ್ಬಿಟ್ಟೋಟಾಗವ್ರೆ. ಹಲೋ ಹಲೋ, ಯಾರು ಮಾತಾಡ್ತಿರೋದು? ನಾನು ಮೈನನ್ ಹಾಸ್ಟೆಲ್ ವಾರ್ಡನ್ ಮಾತಾಡ್ತಿರೋದು. ನಮಸ್ಕಾರ ಮೇಡಮ್ ಅವರೇ, ಸಂಸ್ಬಿಡಿ, ಗೊತ್ತಾಗ್ಲಿಲ್ಲ ನನ್ಗೆ. ಪರವಾಗಿಲ್ಲ ಪರವಾಗಿಲ್ಲ. ಏನ್ ಇಸೆ ಮೇಡಮ್ ಅವರೇ, ಮೈನಾ ಹೆಂಗೋಳೆ? ಚೆನ್ನಾಗಿದ್ದಾಳೆ. ರಾಧನ್ ಮದ್ವೆ ವಿಚಾರ ಎಲ್ಲಿವರೆಗೂ ಬಂತು? ಆಗೋ ಈಗೋ ನಡೀತದೆ ಕಣ್. ಹೇಳಿ. ಮುತ್ತಣ್ಣ ಅವ್ರು ಹೇಗಿದ್ದಾರೆ? ಮನೇಲಿದ್ದಾರಾ? ಇಲ್ಲ, ಅವರು ಫೋನ್ ಮನೆಯಾಗೆ ಬಿಟ್ಬಿಟ್ಟು ಹೊರಗಡೆ ಹೋಗವ್ರೆ. ಯಾಕೆ ಮೇಡಮ್, ಏನಾರು ಹೇಳ್ಬೇಕಿತ್ತಾ? ಹೌದೌದು, ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ನಾವೇ ಮಾತಾಡ್ಬೇಕಾಗಿತ್ತಾ? ಅವತ್ತೇ ಮಾತಾಡಿದ್ವಲ್ಲ ಮೇಡಮ್ ಅವರೇ. ಇಲ್ಲ ಇಲ್ಲ, ಇದು ಆ ವಿಚಾರ ಅಲ್ಲ, ಇದು ಬೇರೆ ವಿಷಯನೇ. ಬೇರೆನಾ? ಹೇಳಿ ಮೇಡಮ್, ಏನು? ಅದೆಲ್ಲ ಫೋನಲ್ಲಿ ಹೇಳಕ್ ಆಗಲ್ಲ. ನಾನ್ ನೇರವಾಗಿ ಬಂದು ಮಾತಾಡ್ತೀನಿ. ಹೌದಾ? ಯಾವಾಗ ಬರ್ತೀರಿ? ನಾಳೆನೇ ಬರ್ತಿದ್ವಿ. ಓ ಸರಿ ಮೇಡಮ್ ಅವರೇ, ಹಾಗೆ ಮಾಡಿ. ಇಡ್ತೀನಿ ಫೋನು. ಅವ್ವ, ಹಾ ಏನ್ ವಿಷಯ ಅವ್ವ? ಏನಿಲ್ಲ ಕಣವ, ವಾರ್ಡನ್ ಮೇಡಮ್ ಅವರು ನಾಳೆ ಬರ್ತಾರಂತ ಅಷ್ಟೇ. ಅಕ್ಕ ಹೇಳೆ. ಮೈನಾ ಹೆಂಗಿದ್ಯೆ? ಚೆನ್ನಾಗಿವ್ನಿ, ನೀನ್ ಹೆಂಗಿದೀಯಾ? ನಾವೆಲ್ಲರೂ ಇಲ್ಲಿ ಚೆನ್ನಾಗಿದ್ದೀವಿ ಕಣೆ. ಮೈನಾ, ವಾರ್ಡನ್ ಮೇಡಮ್ ಅವರು ಅವ್ವಂಗ್ ಫೋನ್ ಮಾಡಿ ನಾವು ಒಳ್ಳಿಗೆ ಬರ್ತೀವಿ ಅಂತ ಹೇಳಿದ್ರಂತೆ. ಏನ್ ವಿಷಯ? ಹೌದು ಅಕ್ಕ, ನಾನೇ ಫೋನ್ ಮಾಡಕ್ಕೆ ಹೇಳಿದ್ದು. ನಾನು ಧ್ರುವ ಅವರು ಪ್ರೀತಿ ಮಾಡ್ತಿರೋ ವಿಚಾರನ ಮೇಡಮ್ಮೇ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಫೋನ್ ಮಾಡಕ್ಕೆ ಹೇಳ್ದೆ. ಮೈನಾಗ್ ಏನ್ ಹೇಳ್ತಿದ್ಯಾ ನೀನು? ಹೌದು ಅಕ್ಕ, ನನ್ಗೆ ಯಾಕೋ ಇದೆಲ್ಲ ಜಾಸ್ತಿ ದಿನ ಹೇಳ್ಕೊಂಡು ಹೋಗೋದು ಬೇಡ ಅಂತ ಅನಿಸ್ತಿದೆ. ಅದಕ್ಕೆ ಮೇಡಮ್ಮೇ ಮಾತಾಡ್ಲಿ ಅಂತ ತೀರ್ಮಾನಕ್ಕೆ ಬಂದೆ. ಅದೆಲ್ಲ ಸರಿ ಮೈನಾ, ಈ ವಿಷಯ ಕೇಳ್ತಿದ್ರೆ ನಂಗೆ ಎದೆ ಒಡ್ಕತೈತೆ. ಅಲ್ಲ, ಎಷ್ಟು ದೊಡ್ಡ ವಿಷಯನ ಎಷ್ಟು ಸುಲಭವಾಗಿ ಹೇಳ್ತಿದ್ಯಾ ನೀನು. ಈಗ್ಲೇ ಅಪ್ಪ ಅವಂಗೆ ವಿಷಯ ಹೇಳೋದ್ ಸರಿನಾ? ಹೇಳು. ಇನ್ನೇನ್ ಮಾಡ್ಲಿ ಅಕ್ಕ, ಈಗ್ಲೇ ಅಲ್ಲಿ ಗಂಟ ಈ ವಿಷಯನ ತಗೊಂಡ್ ಬರೋದ್ ಬೇಡ. ಇಲ್ಲೇ ಅದಕ್ಕೆಲ್ಲ ಇತ್ಯರ್ಥ ಮಾಡ್ಬೇಕು ಅಂತ ನಾವ್ ಏನೇನೋ ಪ್ರಯತ್ನ ಪಡ್ತಿದ್ವಿ, ಆದ್ರೆ ಅದ್ಯಾವುದೋ ಕೈ ಹಿಡಿತಿಲ್ಲ. ಅದಕ್ಕೆ ಕೊನೆ ಪ್ರಯತ್ನ ಅಂತ ಮೇಡಮ್ನಲ್ಲಿ ಕರ್ಕೊಂಡ್ ಬರ್ತೀವ್ನಿ. ನಿನಗ್ ಭಯನೇ ಆಗ್ತಿಲ್ವೇನೆ? ಎದ್ರುಕೊಂಡ್ ಕೂತ್ರೆ ಏನು ಆಗಲ್ಲ ಕಣೆ. ಅದಕ್ಕೆ ನನಗ್ ನಾನೇ ಧೈರ್ಯ ತಗೋತೀವ್ನಿ. ಏನೋ ಮೈನಾ, ಇಲ್ಲಿ ನನಗ್ ಭಯ ಶುರುವಾಗ್ತೈತೆ. ನೀನ್ ಯಾಕೆ ಎದುರ್ಕೋತಿದ್ಯಾ? ಹಣೆ ಬರ್ದಲ್ಲಿ ಹೇಗಿರುತ್ತೋ ಹಾಗಾಗುತ್ತೆ ನೋಡು. ನಾನು ಈಗ್ಲೇ ಹೇಳ್ತೀವ್ನಿ, ನಾವೇ ಅಲ್ಲಿಗೆ ಬಂದು ನೇರವಾಗಿ ಅಪ್ಪ ಅಮ್ಮ ಹತ್ರ ವಿಷಯ ಮಾತಾಡ್ತೀವಿ. ಅಲ್ಲಿ ಗಂಟ ನೀನ್ ದಯವಿಟ್ಟು ಏನು ಮಾತಾಡ್ಬೇಡ. ಬಾಯ್ ಬಿಟ್ಟು ಏನಾದ್ರೂ ಮಾತಾಡಿದ್ರೆ ಅಷ್ಟೇ. ಇಲ್ಲ ಇಲ್ಲ, ನೀವು ಬನ್ನಿ, ನಾನೇನು ಹೇಳಕ್ಕಿಲ್ಲ. ಆದ್ರೂ ಮೈನಾ, ನೀನ್ ಒಳ್ಳೆ ಮನ್ಸಿಗೆ ಯಾವತ್ತೂ ಒಳ್ಳೇದೇ ಆಯ್ತದ ಕಣೆ. ದೇವ್ರ ಮೇಲೆ ಭಾರ ಹಾಕಿವ್ನಿ ಅಕ್ಕ. ಅವನು ಹಾಲಲ್ಲಾಗ್ತಾನೋ ನೀರಲ್ಲಾಗ್ತಾನೋ ಆ ದೇವ್ರಿಗೆ ಬಿಟ್ಟಿದ್ದು. ಸರಿ, ನಾಳೆ ಬರ್ತೀನಿ, ಅಲ್ಲೇ ಬಂದು ಮಾತಾಡ್ತೀನಿ. ಸರಿ ಮೈನಾ, ಹುಷಾರು.